ಹಾಗೆ ಬೆಲೆ ಏರಿಕೆ ಅಬಕಾರಿ ಸಚಿವರು ಹಿರಿಯರು ಮಾಜಿ ಚನ್ನಣ್ಣನವರು ಚನ್ನಬಸಪ್ಪನವರಲ್ಲಿ ಜೈಲಲ್ಲಿರೋದು ನಾವು ನೋಡಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಮೂರ್ಸಿಗೆ ಹೇಗೆ ಕಲೆಕ್ಷನ್ ಅಂತೇಳಿ ಪತ್ರಿಕೆಯ ಮಿತ್ರರೇ, ಈ ಸರಿ ಹಿರಿಯರು ವಿಧಾನಸಭಾ ಅಧಿವೇಶನದೊಳಗಡೆ ಭ್ರಷ್ಟಾಚಾರಿ ತಿಮ್ಮಾಪುರ್ ಅವರನ್ನು ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿದ್ವಿ, ಆಗ್ರಹ ಮಾಡಿದ್ವಿ, ಹೋರಾಟಗಳನ್ನು ಮಾಡಿದ್ವಿ. ಹೋರಾಟಕ್ಕೆ ಯಾವುದೇ ಬೆಂಬಲವನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಅದಾದ ನಂತರ ಅವಕಾಶ ಇರುವಂಥದ್ದು ನಾಗರಿಕರು ಮುಂದೆ ಹೋಗಬೇಕಾಗಿದೆ. ಆ ಕೆಲಸನ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಹೋರಾಟದ ದಾರಿಯನ್ನು ಇಡೀ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಇದಕ್ಕೆ ಹೋರಾಟಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಡೀತಾ ಇದೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೋರಾಟ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ. ನಾವು ಇವತ್ತು ಪ್ರಾರಂಭ ಅಷ್ಟೇ. ಇದರ ಅಂತ್ಯವನ್ನು ಭಾಳ ವಿಚಿತ್ರವಾದಂಥ ರೀತಿ ಒಳಗಡೆ ಕಾಂಗ್ರೆಸ್ ನೋಡಬೇಕಾಗುತ್ತೆ. ಆ ದಿಕ್ಕಿಗೆ ಹೋರಾಟದ ರೂಪುರೇಷೆಗಳನ್ನು ನಾವು ಮಾಡಬೇಕು. ಹಾಗಾಗಿ ಖಂಡತನದ ಸರ್ಕಾರ ಇದು. ಯಾರ ಮಾತಿಗೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೂ ಕೂಡ, ಯಾಕೆಂದರೆ ವಿಧಾನಸಭೆ ಒಳಗಡೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅದು ಡಾಕ್ಯುಮೆಂಟೇ. ಆ ಡಾಕ್ಯುಮೆಂಟನ್ನು ಉಲ್ಲಂಘನೆ ಮಾಡ್ತಾರೆ ಇವರು. ಆ ಡಾಕ್ಯುಮೆಂಟು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದರೊಳಗಡೆ ಏನು ದಾಖಲಾತಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಭಾಧ್ಯಕ್ಷರು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಹೇಳಿದ್ದೆಲ್ಲ ಮಾಡುವಂಥ ಸಭಾಧ್ಯಕ್ಷರ ನಡವಳಿಕೆ ಇದೆಯಲ್ಲ, ಎಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆ ಜಾಗವನ್ನು ಪ್ರಶ್ನೆ ಮಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ ಸಭಾಧ್ಯಕ್ಷರು ಇದನ್ನು ಯೋಚನೆ ಮಾಡಬೇಕು ಗಂಭೀರವಾಗಿ. ಯಾಕೆಂದರೆ ರಾಷ್ಟ್ರಪತಿ ಅಂಕಿತ ಹಾಕಿರುವಂಥ ಒಂದು ಕಾನೂನು, ಅದ್ರ ವಿರುದ್ಧವಾದಂಥ ಒಂದು ನಿರ್ಣಯ ಮಾಡಬೇಕು ಅಂತೇಳಿ ಸಭೆಗೆ ಬಂದರೆ ಆ ಸಬ್ಜೆಕ್ಟು ಆ ಸಭೆಗಳ ನಿರ್ಣಯ ಮಾಡಿಸ್ಬೇಕು ಬಿಡಬೇಕು ಅಂತ ಯೋಚನೆ ಯಾರ್ದು? ಸಭಾಧ್ಯಕ್ಷರು. ಸಭಾಧ್ಯಕ್ಷರು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತಂತೆ ವರ್ತನೆ ಮಾಡಬಾರ್ದು. ಇದನ್ನು ನಾವು ಭಾಳ ನೋವಿನಿಂದ ಹೇಳ್ತಾ ಇದ್ದಾರೆ ಈ ಮಾತನ್ನು. ಹಾಗೆ ನಡ್ಕೋಬಾರ್ದು ಸಭಾಧ್ಯಕ್ಷರು. ಯಾಕಂದರೆ ಸಭಾಧ್ಯಕ್ಷರು ರಾಷ್ಟ್ರಪತಿಗಳ ಅಂಕಿತಕ್ಕೆ ಎಲ್ಲೋ ಒಂದು ಕಡೆಗೆ ಧಿಕ್ಕಾರ ಹಾಕುವಂಥ ರೀತಿ ಒಳಗಡೆ ಈ ಸಭೆಗಳಾಗಿರುವಂಥ ನಿರ್ಣಯ 14 ದಿನಗಳ ಕಾಲ ನೋಟಿಸ್ ಕೊಡಬೇಕು ಅಂತ ಹೇಳುತ್ತೆ ಕಾನೂನು. ಅದು ಯಾವುದೂ ಮಾಡಲಿಲ್ಲ. ನೆನ್ನೆ ಅದೆಲ್ಲದನ್ನು ಕೂಡ ನಾವು ಮಾಡಿಕೊಂಡಿರೋಂಥ ಕಾನೂನಲ್ಲಿ ಇರುವಂಥ ಅನೇಕ ಸಂಗತಿಗಳನ್ನು ತಿಳಿಸೋ ಕೆಲಸನೂ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು, ಸುನಿಲ್ ಅವರು ಮಾಡಿದ್ರು ಕೂಡ ಅದನ್ನು ಗಾಳಿಗೆ ತೂರಿ ಸಭಾಧ್ಯಕ್ಷರು ಈ ಒಂದು ಇದಕ್ಕೆ ಚರ್ಚೆಯನ್ನು ಮಾಡಿ ಕೊನೆಗೆ ಉತ್ತರವನ್ನು ಸರ್ಕಾರ ಕೊಡಲಿಕ್ಕೆ 5 ಗಂಟೆ ಕಾಲ ಒಳಗಡೆ ಮಾತ್ರ ಚರ್ಚೆಗೆ ಅವಕಾಶ ಇರೋದು. ದಿನಗಟ್ಟಲೆ ಚರ್ಚೆ ಮಾಡಿಬಿಟ್ಟರು. ಹಾಗಾಗಿ ಇದು ಕಾನೂನು ಬಾಹಿರವಾಗಿರುವಂಥ ನಿರ್ಣಯ ಅನ್ನುವಂಥ ಸಂಗತಿಯನ್ನು ನಾವು ಉಲ್ಲೇಖ ಮಾಡಿದ್ದೇವೆಲ್ಲ. ಕಾನೂನು ಬಾಹಿರವಾಗಿರುವಂಥ ವರ್ತನೆ ಸಭಾಧ್ಯಕ್ಷರ ಮೂಲಕನೂ ಮಾಡಿಸುವಂಥ ಸ್ಥಿತಿ ಕಾಂಗ್ರೆಸ್ಸಿನ ಸ್ಥಿತಿ. ಒಂದು ಕಡೆ ರಾಜ್ಯಪಾಲರಿಗೆ ಅಪಮಾನ, ಸಂವಿಧಾನದ ವಿರೋಧಿ ನಡೆ. ಇನ್ನೊಂದು ಕಡೆ ನಮ್ಮ ವಿಧಾನಸಭಾ ಅಧ್ಯಕ್ಷರಿಗೂ ಕೂಡ ಸಂದಿಗ್ಧ ಪರಿಸ್ಥಿತಿಯನ್ನು ತಂದು ಈ ನಿರ್ಣಯವನ್ನು ಮಾಡಲೇಬೇಕು ಅಂತೇಳಿ ಆಗ್ರಹ ಮಾಡಿದಂಥ ಪರಿಣಾಮ ಇವತ್ತು ಈ ನಿರ್ಣಯ ಮಾಡಿರುವಂಥದ್ದು. ಇದು ನೀತಿ ನಿಯಮವಿಲ್ಲದಂಥ ನಿರ್ಣಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ವಿ.